ಚಿಕ್ಕಮಗಳೂರು ಸರ್ಕಲ್ನಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನನ್ನ ನಮಸ್ಕಾರ. ತಮಗೊಂದು ಮಾಹಿತಿ ತಿಳಿಸೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಮೈಸೂರು ಅಣದಿರೋದು ಕೋರ್ಟ್ ಇತ್ತು, ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ. ಸ್ವಲ್ಪ ಟ್ರೈನು ತಡವಾಗೈತೆ, ಅದಕ್ಕೆ ರೈಲ್ವೆ ಸ್ಟೇಷನಲ್ಲಿ ಕೂತಿದ್ದೆ, ನೆನಪಾಯಿತು ಒಂದು ವಿಡಿಯೋ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಏನಂದರೆ ಇದೇ ತಿಂಗಳು 12ನೇ ತಾರೀಕು ಆಯೋಗದಲ್ಲಿ ಏನು ಚಿಕ್ಕಮಗಳೂರು ಸರ್ಕಲ್ನಲ್ಲಿ ಮತ್ತು ಮೈಸೂರು ಸರ್ಕಲ್ನಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಕಚೇರಿಗಳಲ್ಲಾಗಿರ್ಬೋದು, ನೆಡತೊಪ್ಪುಗಳಲ್ಲಾಗಿರ್ಬೋದು, APC ಕ್ಯಾಂಪ್ ವಾಚರ್ಗಳಾಗಿರ್ಬೋದು, ಎಲ್ಲ ಕಡೆ ಎಲ್ಲ ಏನು ನಮ್ಮ ಗ್ರೌಂಡ್ ಲೆವೆಲಲ್ಲಿ ದುಡಿತಿದ್ದೀರ ಅವರೆಲ್ಲರದ್ದು ಬಗ್ಗೆ ದಾಖಲಾತಿಗಳನ್ನ ಕೇಳಿದ್ದೆ. ತಾವು ಚಿಕ್ಕಮಗಳೂರು ಸರ್ಕಲರು ಬರಲಿಲ್ಲ, ಮೈಸೂರು ಸರ್ಕಲಲ್ಲೂ ಬರಲಿಲ್ಲ. ಆದರೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ನವ್ರಿಗೆ, ಅದರಲ್ಲೂ ಕಲಬುರಗಿಯವರಿಗೆ. ಪಾಪ ಅವ್ರು ಬಂದಿದ್ದರು, ಅಷ್ಟು ದೂರದಿಂದ ಬೆಂಗಳೂರು ಭಾಗಕ್ಕೆ ಬಂದು ಕೋರ್ಟಲ್ಲೆಲ್ಲ ಅಟೆಂಡ್ ಮಾಡಿದರು. ಅದನ್ನು ನೋಡಿ ಮಾನ್ಯ ಜಡ್ಜ್ ಸಾಹೇಬರು 30 ಪೀಪಲ್ಸ್ ಇಲ್ಲಿ ಬಂದಿದ್ದಾರೆ, ಅವ್ರದ್ದೆಲ್ಲ ಏನು ಅವ್ರದ್ದು ಬರಬೇಕು, ಇವ್ರು ಏನು RTIನಲ್ಲಿ ಕೇಳಿದ್ದಾರೆ ಅದರಂತೆ ಅವ್ರ ದಾಖಲಾತಿಗಳ ಕೊಟ್ಬಿಡಿ, ಅವ್ರ ಲೈಫು ಒಂದು ಸೆಟ್ರೇಟ್ ಆಗುತ್ತೆ ಅನ್ನೋ ಮಾತನ್ನ ಅವ್ರು ಹೇಳಿದರು. ಅವ್ರ ನಿರ್ದೇಶನ ಕೊಟ್ಟರು ಯಾರಿಗೆ, CCF ಸಾಹೇಬರಿಗೆ. ಅದರಂತೆ ಚಿಕ್ಕಮಗಳೂರು CCF ಸಾಹೇಬರು ಒಂದು ಲೆಟ್ರ್ ಹಾಕಿದ್ದಾರೆ. DFO ಕೊಪ್ಪ, DFO ಟೆರಿಟೋರಿಯಲ್ ರೇಂಜು, DCF ಸೋಷಿಯಲ್ ಫಾರೆಸ್ಟ್ರಿ, DCF ಭದ್ರಾ ವೈಲ್ಡ್ ಲೈಫು, ಇಷ್ಟು ಜನಕ್ಕೂ ಒಂದು ಲೆಟ್ರ್ ಹಾಕಿ ನನಗೆ ಕಾಪಿ ಟು ಹಾಕಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ. ಆಸಕ್ತಿ ಉಳ್ಳುವಂಥವರು, ನಮಗೂ ಒಂದು ದಾಖಲಾತಿಗಳು ಸಿಗ್ತವೆ ಅನ್ನೋ ಅಂಥವರು ದಯಮಾಡಿ ಬಂದರೆ ಬರ್ಬೋದು. ಬೆಂಗಳೂರಿಗೂ ಹಿಂಗೆ ಬಿಟ್ಟಿದ್ದೆ, ತಾವು ಬರಲಿಲ್ಲ, ನನಗೆ ಬೇಜಾರಾಯಿತು. ಏನು ತೊಂದರೆ ಇಲ್ಲ, ಬೇಜಾರಾದರೆ ಏನು ತೊಂದರೆ ಇಲ್ಲ, ನಾ ಏನು ಮಾಡೋಕ್ಕಾಗಲಿ, ನಾನು ಬೇಜಾರು ಮಾಡ್ಕೊಂಡ್ರೆ ಹಳದ ಕೂತ್ಕೊಳ್ಳೋಕ್ಕಾಗುತ್ತಾ? ನಿಮ್ಮ ಹಣಪಾಡು, ನಾವೇನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೊರಟಿದ್ದೀನಿ. ಆ ಕೆಲಸದಿಂದ ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ಅದೇ ಒಂದು ನಂಬಿಕೆಯಿಂದ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಜನಸೇವೆ ಜನಾರ್ದನನ ಸೇವೆ ಅಂತ ತಿಳ್ಕೊಂಡು ನಾನು ಈ ಕೆಲಸ ಮಾಡ್ತಿದ್ದೀನಿ. ಫಲ ಭಗವಂತನ ಸೇರ್ಕೊಂಡಿದ್ದು. ದಯಮಾಡಿ ಈಗಲಾದರೂ ಆಸಕ್ತಿ ಉಳ್ಳುವಂಥವರು ನಿಮ್ಮ ಏನು ಇಚ್ಛೆ ಅನುಸಾರ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರಿ, ನಿಮ್ಗೆ ಏನೇನು ದಾಖಲಾತಿ ಇದೆ ಪ್ರತಿಯೊಂದಕ್ಕೂ, ಮತ್ತು ಭದ್ರಾ ವೈಲ್ಡ್ ಲೈಫೇ ಆಗಿರ್ಬೋದು, ಬಂಡೀಪುರ ವೈಲ್ಡ್ ಲೈಫ್ಗಳಾಗಿರ್ಬೋದು, ನಿಮಗೆಲ್ಲ 8 ಅವರ್ ಡ್ಯೂಟಿ ಬೇಕಲ್ವಾ, ಚೆಕ್-ಇನ್ ಚೆಕ್ಔಟು ವ್ಯವಸ್ಥೆ ಬೇಕಲ್ವಾ? ನೀವು ಊಟ ಸಾಯೋವರೆಗೂ ಬರೀ ಅದರಲ್ಲೇ ಮಾಡ್ತೀರಾ? ನೀವೆಲ್ಲ ಮನಸ್ಸಲ್ಲಿ ಮಂಡಿಗೆ ತಿಂತಿದ್ದೀರಿ, ಪರ್ಮೆಂಟ್ ಐತೆ. ಪರ್ಮೆಂಟ್ ಯಾರಿಗ್ರಿ ಪರ್ಮೆಂಟ್ ಆಗುತ್ತೆ? ಖಾಲಿ ಹುದ್ದೆಯಲ್ಲಿ ಅಂದರೆ ಮಂಜೂರಾತಿ ಹುದ್ದೆಯಲ್ಲಿ ಅವರು ನೇಮಕಾತಿ ಆದೇಶದ ಅಡಿಯಲ್ಲಿ ಕೆಲಸ ಮಾಡ್ತಿರಬೇಕು. ಇವತ್ತು ಅದನ್ನೇ ಹೇಳಿದರು ವಕೀಲ್ ಸಾಹೇಬರು ಮೈಸೂರಿನಲ್ಲಿ, ಅದನ್ನೇ ಹೇಳಿದರು. ನೀವು ಖಾಲಿ ಹುದ್ದೆಯಲ್ಲಿ ನೀವು ಆಗದಲ್ಲೇ ಅವ್ರ ತೀಟೆಗೆ ಅಧಿಕಾರಿಗಳು ಅವ್ರ ಬೆಳೆಗಳು ಬೇಯಿಸ್ಕೊಳ್ಳೋಕ್ಕೆ ಎಲ್ಲೋ ಕೂತಿದ್ದನ್ನು ನಿಂತಿದ್ದನ್ನು ಕರ್ಕೊಬಂದು ನಿಮ್ಮ ಲೈಫ್ನ ಬರ್ಡನ್ ಮಾಡಿದರೆ ಅವ್ರು ಬುದ್ಧಿವಂತರ, ನೀವು ಬುದ್ಧಿವಂತರ? ನೀವು ದುಡಿತಿದ್ದೀರಿ. ಇದನ್ನೇ ಮಾತು ಹೇಳಿದರು ಲೋಕಾಯುಕ್ತ ಸಾಹೇಬರು. ಅದೇ 12ನೇ ತಾರೀಕು ಹೋಗಿದ್ದಾಗ ಅಲ್ಲಿಗೂ ಹೋಗಿದ್ವಿ. ಅಸೋಸಿಯೇಷನ್ ಕಡೆಯಿಂದ ಹೈಕೋರ್ಟ್ಗೆ ರಿಟ್ ಹಾಕಿ 1,000 ಇರಲಿ 2,000 ಇರಲಿ ಎಷ್ಟೇ ಸಾವಿರ ಜನ ಇರಲಿ ರಿಟ್ ಹಾಕಿ ಒಂದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದರು. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತಿದ್ದೀನಿ. ಆಸಕ್ತಿ ಉಳ್ಳವಂಥವರು ಎಷ್ಟು ಜನ ಬರ್ತಿರೋ ಗೊತ್ತಿಲ್ಲ. ದಯಮಾಡಿ ನಿಮಗೆ ಇಚ್ಛೆ ಉಳ್ಳಂಥವ್ರು ಬಂದರೆ ನಿಮಗೆ ಒಂದು ಅನುಕೂಲ ಆಗುತ್ತೆ. ಬರಲಿಲ್ಲ ಅಂದರೆ ನಿಮಗೆ ಅನುಕೂಲ ಆಗುತ್ತೋ ಅನನುಕೂಲ ಆಗುತ್ತೋ ನನಗೆ ಗೊತ್ತಿಲ್ಲ. ನಮ್ಮದು ಹೊಳೆನರಸೀಪುರ ಹೋಗುವಂಥ ಟ್ರೈನ್ ಬಂತು, ನಾನೀಗ ಟ್ರೈನ್ ಹತ್ತಕ್ಕೆ ಹೋಗ್ತೀನಿ. ದಯಮಾಡಿ ತಪ್ಪಾಗಿ ತಿಳ್ಕೋಬೇಡಿ. ಇದೊಂದು 4 ನಿಮಿಷ ಇರುವಂತಹ ಒಂದು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಎಲ್ಲರೂ ಒಗ್ಗಟ್ಟಾಗಿ ಇದೇ ತಿಂಗಳು 23ನೇ ತಾರೀಕು 11 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ನೀವು ಯಾರಾದರೂ ಬರೋರಿದ್ದರೆ ದಯಮಾಡಿ ಫೋನ್ ಮಾಡಿ. ನಾನು ಬೆಳಿಗ್ಗೆನೇ ಹೊರಡ್ತೀನಿ. ಆದಷ್ಟು ಸಾಧ್ಯವಾದರೆ ನಿಮ್ಮ ದಾಖಲೆ ಪಡ್ಕೊಳ್ಳೋ ಇಚ್ಛೆ ಇದ್ದರೆ ಬಂದು ಅದನ್ನು ಪಡ್ಕೊಳ್ಳಿ. ಇಲ್ಲದಿದ್ದರೆ ನಾನು ನಿಮ್ಮ ಇಷ್ಟ. ಆಯಿತು, ಟ್ರೈನ್ ಬಂತು, ಟ್ರೈನ್ ಹತ್ತೀನಿ. ಎಲ್ಲ ನನ್ನ ಮಾತು ಕೇಳಿಸ್ಕೊಂಡಂಥ ಎಲ್ಲ ನನ್ನ ಅಣ್ಣ ತಮ್ಮದಿರುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.